ಎಲ್ಲ ನನ್ನ ಪ್ರೀತಿಯ ಯೂಟ್ಯೂಬ್ ವೀಕ್ಷಕರುಗಳಿಗೆ ನಮಸ್ಕಾರಗಳು. ಈ ದಿನ ನಾನು ಭಾರತ ದೇಶದ ಉತ್ತರ ಪ್ರದೇಶ ರಾಜ್ಯದ ಆಗ್ರಾದ ಯಮುನಾ ನದಿ ದಡದ ಮೇಲಿರುವ ತಾಜ್ ಮಹಲ್ ಈ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಬಂದಿದ್ದೇನೆ. ಶಹಜಾನ್ ರವರು 1632ರಲ್ಲಿ ಮುಮ್ತಾಜ್ ಬೇಗಂ ತನ್ನ ಹೆಂಡತಿಯ ಒಂದು ಪ್ರೀತಿಯ ಸಂಕೇತವಾಗಿ ಈ ಒಂದು ಭವ್ಯವಾದಂತಹ ತಾಜ್ ಮಹಲ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಇದು ತಾಜ್ ಮಹಲ್ ನ ಮುಖ್ಯ ದ್ವಾರ. ಪ್ರತಿದಿನ ಸಾವಿರಾರು ಪ್ರವಾಸಿಗರು ಈ ಒಂದು ಸ್ಥಳಕ್ಕೆ ಬಂದು ವೀಕ್ಷಣೆಯನ್ನ ಮಾಡ್ತಾರೆ. ಈ ಒಂದು ಸ್ಥಳಕ್ಕೆ ವಿದೇಶಿ ಪ್ರವಾಸಿಗರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಾರೆ. ಈ ಒಂದು ಸ್ಥಳದ ಎಂಟ್ರೆನ್ಸ್ ಫೀಸ್ ಓನ್ಲಿ 50 ರೂಪೀಸ್ ಇರುತ್ತೆ. ಮತ್ತೆ ಒಳಗಡೆ ಹೋದ್ರೆ ನಾವು ವಸ್ತು ಸಂಗ್ರಹಾಲಯ ಇದೆ, ಆ ಒಂದು ಎಂಟ್ರಿ ಫೀಸ್ 200 ರೂಪೀಸ್ ಇರುತ್ತೆ. ಇದು ಯಮುನಾ ನದಿಯ ದಂಡೆಯ ದಕ್ಷಿಣ ಭಾಗದಲ್ಲಿ ಇರುವುದರಿಂದ ಇದು ತನ್ನದೇ ಆದಂತಹ ವೈಶಿಷ್ಟ್ಯವನ್ನ ಹೊಂದಿದೆ. ವೀಕ್ಷಕರೇ, ನಾವು ಈ ಒಂದು ಸ್ಥಳದಿಂದ ತಾಜ್ ಮಹಲ್ ಪ್ರವೇಶ ಪಡೆಯಲು 50 ರೂಗಳ ಟಿಕೆಟನ್ನು ಪಡೆದು ಮುಖ್ಯ ದ್ವಾರದ ಮೂಲಕ ನಾವು ಈ ಒಂದು ತಾಜ್ ಮಹಲ್ಗೆ ನಾವು ಪ್ರವೇಶವನ್ನು ಪಡೆಯಬೇಕಾಗುತ್ತದೆ. ಸ್ನೇಹಿತರೆ, ತಾಜ್ ಮಹಲ್ ಒಳಭಾಗದ ದೃಶ್ಯವನ್ನು ನೀವು ಈಗ ನೋಡ್ತಾ ಇದ್ದೀರಿ. ನೋಡಿ, ತಾಜ್ ಮಹಲ್ ಒಳಭಾಗದ ದೃಶ್ಯ ಯಾವ ರೀತಿ ಇದು ತನ್ನದೇ ಆದಂತಹ ವೈಶಿಷ್ಟ್ಯ ಮತ್ತು ಸೌಂದರ್ಯವನ್ನು ಹೊಂದಿದೆ. ಅಪಾರವಾದ ಜನ ತಾಜ್ ಮಹಲ್ ಒಳಗೆ ಪ್ರವೇಶ ಮಾಡಿದ ಕೂಡಲೇ ಆಶ್ಚರ್ಯಭರಿತರಾಗಿ ವೀಕ್ಷಣೆ ಮಾಡ್ತಾ ಇರ್ತಾರೆ. ಸೊ ಈ ಒಂದು ಪ್ರೀತಿಯ ಸಂಕೇತವಾದಂತಹ ವಿಶ್ವಸಂಸ್ಥೆಯ 7 ಅದ್ಭುತಗಳಲ್ಲಿ ತನ್ನದೇ ಆದಂತಹ ಹೆಸರನ್ನು ಪಡೆದಿರ್ತಕ್ಕಂಥ ಸ್ಥಾನವನ್ನು ಪಡೆದಿರ್ತಕ್ಕಂಥ ಈ ಒಂದು ತಾಜ್ ಮಹಲ್ನ ಒಳಾಂಗಣದ ದೃಶ್ಯವನ್ನು ತಾವೆಲ್ಲರೂ ನೋಡ್ತಾ ಇದ್ದೀರಿ. ಸ್ನೇಹಿತರೆ, ನಾವು ಈಗ ತಾಜ್ ಮಹಲ್ ಒಳ ಪ್ರವೇಶ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇದು ತಾಜ್ ಮಹಲ್ ಒಳ ಪ್ರವೇಶದ ದ್ವಾರ. ನಾವು ಹೋದ ಕೂಡಲೇ ನಮಗೆ ಈ ಒಂದು ತಾಜ್ ಮಹಲ್ ದೃಶ್ಯ ಕಾಣುತ್ತೆ. ಪ್ರತಿಯೊಬ್ಬರೂ ಸಹ ಆಶ್ಚರ್ಯವಾಗಿ ತಾಜ್ ಮಹಲವನ್ನು ಅದ್ಭುತವಾದಂತಹ ಒಂದು ದೃಶ್ಯವನ್ನು ನೋಡ್ತಾರೆ. ಎಲ್ಲ ಮೊಬೈಲ್ಗಳನ್ನು ತೆಗೆದು ವಿಡಿಯೋ ಮಾಡಲಿಕ್ಕೆ ಮತ್ತು ಫೋಟೋ ತೆಗಿಲಿಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರೆ, ಇದೊಂದು ವಿಶ್ವದ 7 ಅದ್ಭುತಗಳಲ್ಲಿ ಇದು ಒಂದು ಸಹ ಆಗಿದೆ. ತಾವೆಲ್ಲ ನೋಡ್ತಾ ಇದ್ದೀರಿ. ಈ ದೃಶ್ಯವನ್ನು ಕಣ್ತುಂಬಿಕೊಳ್ಳಿ. ತಾಜ ಮಹಲಿನ ಚೆಲುವಲ್ಲಿ ಪ್ರೇಮ ಚರಿತೆಯ ನೋಡಲ್ಲಿ ಕಾಳಿದಾಸನ ಪ್ರತಿಕಾವ್ಯ ಪ್ರೇಮ ಸಾಕ್ಷಿಯು ನಿಜದಲ್ಲಿ ಕವಿತೆಯಿದ ಬರೆದಿರುವೆ ಹೃದಯವನೇ ಕಳಿಸಿರುವೆ ಕೋಮಲ ಇದು ನೀ ಎಸೆಯದಿರು ಒಲವಿನ ಹುಡುಗೊರೆ ಕೊಡಲೇನು. ವೀಕ್ಷಕರೇ, ತಾಜ್ ಮಹಲ್ನ ಮೇಲ್ಭಾಗದ ಮಹಡಿಯಿಂದ ದಕ್ಷಿಣ ದಿಕ್ಕಿನಲ್ಲಿ ಯಮುನಾ ನದಿಯು ಹರಿಯುತ್ತಿದ್ದು ಸಾವಿರಾರು ಪ್ರವಾಸಿಗರು ಈ ಒಂದು ಸ್ಥಳಕ್ಕೆ ಬಂದು ಯಮುನಾ ನದಿಯ ವೀಕ್ಷಣೆಯನ್ನು ಮಾಡ್ತಾರೆ. ಮೊಘಲ್ ದೊರೆ ಶಹಜಾನ್ 1628ರಿಂದ 1658ರವರೆಗೆ ಭಾರತವನ್ನು ಆಳಿದರು. ತನ್ನ 3ನೇ ಹೆಂಡತಿ ಮುಮ್ತಾಜ್ ಬೇಗಂ ರವರ ಮೇಲಿದ್ದ ಅಪಾರವಾದ ಪ್ರೀತಿಯ ಸವಿನೆನಪಿಗಾಗಿ ಈ ತಾಜ್ ಮಹಲನ್ನು ನಿರ್ಮಾಣ ಮಾಡಿದ್ದಾರೆ. ಇದು ದಂತ ಬಿಳಿ ಅಮೃತಶಿಲೆಯಿಂದ ನಿರ್ಮಿಸಲಾದ ಸ್ಮಾರಕವಾಗಿದೆ.
ಪ್ರವಾಸಿಗರು ಅದರ ಸೌಂದರ್ಯ ವೈಭವದಿಂದ ಆಕರ್ಷಿತರಾಗಿದ್ದಾರೆ. 1983ರಲ್ಲಿ ತಾಜ್ ಮಹಲನ್ನು ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣವೆಂದು ಘೋಷಿಸಿತು. ಈ ಒಂದು ಸುಂದರವಾದಂತಹ ಪ್ರವಾಸಿ ಸ್ಥಳಕ್ಕೆ ಭೇಟಿ ನೀಡಿ ತಾಜ್ ಮಹಲ್ನ ಅದ್ಭುತವಾದಂತಹ ಒಂದು ಪ್ರೀತಿಯ ಸಂಕೇತವಾದ ಸ್ಥಳವನ್ನು ತಾವೆಲ್ಲರೂ ಒಮ್ಮೆಯಾದರೂ ನೋಡಬೇಕು ಎಂದು ಕೋರುತ್ತೇನೆ. ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ತಾವೆಲ್ಲರೂ ಸಹ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನಗೆ ಈ ರೀತಿ ವಿಡಿಯೋ ಮಾಡಲು ಸಹಕರಿಸಬೇಕು, ಪ್ರೋತ್ಸಾಹ ನೀಡಬೇಕು ಅಂತ ನಾನು ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.